ಯಾಕೆ ಒಂದು 10 ಜನ ನನಗೆ ಫೋನ್ ಮಾಡಿದ್ರು, ಇರಪ್ಪ ಒಂದು 10 ಜನ ನಮ್ಗೆ ಫೋನ್ ಮಾಡಿದ್ರು, ನಮ್ಮ ಸಮಾಜದವ್ರನ್ನ ಮುಖಂಡರನ್ನ ಕರೆದು ನೀವು ಮಾತಾಡಿ, ನೀವು JDS ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಿ, ನಾವು ಎಲ್ಲ ನಿಮ್ಗೆ ಬೆಂಬಲವಾಗಿ ನಿಂತ್ಕೋತೀವಿ, ನಮ್ಗೆ ಸಾಕಾಗಿದೆ, ನೀವು ಚಿಕ್ಕಣ್ಣರು ಒಂದಾಗಿದ್ದೀರಿ, ನೀವು ಒಂದಾಗಿ ಮಾಡಿದ್ರೆ ನಾವು ಈ ತಾಲೂಕಲ್ಲಿ ಒಂದು ಅಭಿವೃದ್ಧಿ ಮಾಡ್ಬೋದು, ಒಂದು ಶಾಸಕ ಸ್ಥಾನನ ಗೆಲ್ಸ್ಕೋಬಹುದು, ನಾವು ಒಂದು JDS ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೋಬಹುದು, ಕುಮಾರಣ್ಣವ್ರ ಕೈ ಬಲ ಪಡಿಸ್ಬೋದು ನಾವು ಅಂತ ನನಗೆ ಕರೆ ಮಾಡಿದ್ರು. ಅದರಿಂದ ಇವತ್ತು ನಾನು ಈ ಸಭೆನ ಅವರ ಒತ್ತಾಯದ ಮೇರೆಗೆ ಈ ಸಭೆನ ಕರೆದಿದ್ದು. ಮುಂದೆ ಏನಿರಿ, ಇವತ್ತು ನಮ್ಗೆ ಒಗ್ಗಟ್ಟಾಗಿ ಬಂದಿದ್ದೀರಿ, ನೀವೆಲ್ಲ ಅನ್ಕೊಂಡಿದ್ದೀರಿ ಕಾಂಗ್ರೆಸ್ ಇಂದ ನಮ್ಮ ಸಮಾಜಕ್ಕೆ ಅನುಕೂಲ ಆಯ್ತದೆ ಅಂತ. ಇಡೀ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಒಬ್ರು ಬಿಟ್ರೆ ಬೇರೆ ಎಲ್ಲರೂ ಮುಗಿಸ್ಕೊಂಡ್ ಬಂದಿದ್ದಾರೆ ಕಾಂಗ್ರೆಸ್ ಅವರು. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ರಮೇಶ್ ಜಾರಕಿಹೊಳಿನ ಮುಗಿಸಿ ಮನೆ ಕಳಿಸಿದ್ರು, ನಾಗೇಂದ್ರನ ದುಡ್ಡು ಎತ್ತಿಸಿ ನಾಗೇಂದ್ರ ಕೈ ಸೈನ್ ಮಾಡಿಸಿ ನಾಗೇಂದ್ರನ ಜೈಲಿಗೆ ಕಳಿಸಿದ್ರು. ಮತ್ತೆ ಮಾತಾಡ್ತಾರೆ ಅಂತ ಹೇಳಿ ರಾಜಣ್ಣನಿಗೆ ಇನ್ನೊಂದು ಯಾವ್ದೋ ಬಿಟ್ರು. ರಾಜಣ್ಣವ್ರಿಗೆ ಗಪ್ಚುಪ್ ಆದ್ರೂ ರಾಜಣ್ಣವ್ರು ಒಪ್ಕೊಂಡ್ರು. ಮೈಸೂರು ಜಿಲ್ಲೆನಲ್ಲಿ MDCC ಬ್ಯಾಂಕ್ ವಿಚಾರವಾಗಿ ಕೈ ಹಾಕಿ ನಾನು ಏನೇನು ಮಾಡ್ಕೊಟ್ಟೆ, ಏನೇನು ತಪ್ಪು ಮಾಡಿದೆ, ಏನೇನು ಅವ್ರಿಗೆ ಹಿಂಭಾಗದಲ್ಲಿ ಏನೇನು ಸಹಾಯ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿಲ್ಲ. ಅವರೇ ಹೇಳಿದ್ದಾರೆ, ನಾನು ಹೇಳಿಲ್ಲ. TV9 ಇದು ಪ್ರಸಾರ ಆಗೈತೆ. ನೀವು ನಿಮ್ಗೆ ಶಾಸಕರು ಮಾಡಿರೋದು ಎಲ್ಲಾರ್ದು ಮತ ಕಿತ್ತಾಕ, ಹೆಬ್ಬುಲ್ ಕುಪ್ಪೆದೊಂದು ಮತ ತೆಗೆದ್ರಿ, ಮೇಟಿ ಕುಪ್ಪೆದೊಂದು ಮತ ತೆಗೆದ್ರಿ. ಯಾಕೆ ಏನ್ ಮಾಡಿದ್ರು ಅವರು? ನಿಮ್ಗೆ ಕಸ್ಬಾದಲ್ಲಿ ಒಂದು ಓಟ್ ತೆಗೆದ್ರಿ. ನೀವು ಚುನಾವಣೆ ಮಾಡಿ, ಚುನಾವಣೆನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿ. ಜನ ಈಗ ನನಗೆ 50,000 ಕೊಟ್ಟಿದ್ದಾರೆ, ನಿಮ್ಗೂ 80,000 ಓಟ್ ಹಾಕಿದ್ದಾರೆ. ಜಯಪ್ರಕಾಶ್ಗೂ 43,000 ಜನ ಓಟ್ ಹಾಕಿದ್ದಾರೆ. ಈಗ ನಮ್ಗೆ ಓಟ್ ಹಾಕಿಲ್ಲ ಅಂತ ನಾವು ಬೈಕೊಂತಿರ್ತಾ ಇದೀವ. ನಾವು ನಮ್ಮ ಸೇವೆ ಅಷ್ಟಿತ್ತು, ನಾವು ಅಷ್ಟು ಕೆಲಸ ಮಾಡಿದ್ವಿ, ನಾವು ಅಷ್ಟು ರೀಚ್ ಆಗಿದ್ದೀವಿ. ಇನ್ನು ಮುಂದೆ ಏನ್ ಮಾಡ್ಬೇಕೋ ನಾವು ಮಾಡ್ತೀವಿ. ಆದ್ರೆ MDCC ಬ್ಯಾಂಕ್ನ ನಾನು JP ಭವನದಲ್ಲಿ ಹೇಳಿದ್ದೆ. ನನ್ನ ಕೆಲವರು ನೀವು ಸರಿಯಾಗಿ ಹೇಳಿದ್ರಿ ಅಂದ್ರು, ಕೆಲವರು ಇಲ್ಲ ನೀವು ತಪ್ಪು ಹೇಳಿದ್ರಿ ಅಂದ್ರು. ನಾನು ನನ್ನ ಇದಕ್ಕನ್ನ ಇವತ್ತು ನಾನು ಸಮರ್ಥಿಸ್ಕೊತಾ ಇದ್ದೀನಿ. ಸಾಮಾನ್ಯ ಕಾರ್ಯಕರ್ತರಿಗೆ ಆ ಚುನಾವಣೆ ಕೊಟ್ಟಿದ್ರೆ ನಾವು JDS ಪಕ್ಷ ನಾವು ಅವತ್ತೇ ಅನೌನ್ಸ್ ಆಯ್ತಾ ಇದ್ದೀವಿ. ಇವರು ಹಿಂಭಾಗದಲ್ಲಿ MDCC ಬ್ಯಾಂಕ್ ಹೋಗ್ಬೇಕು, ಹಿಂಭಾಗದಲ್ಲಿ ಎಲ್ಲ ಅಧಿಕಾರ ಬೇಕು. ನಮ್ಮ ಸೊಸೈಟಿಗಳು ಯಾವ JDS ಹಿಡಿತದಲ್ಲಿ BJP ಹಿಡಿತದಲ್ಲವೇ ಆ ಸೊಸೈಟಿಗಳೆಲ್ಲನ ವಜಾ ಮಾಡಿಸೋದು. ಯಾಕೆ ಇವ್ರು ಕೋಆಪರೇಟಿವ್ ಮಿನಿಸ್ಟರ್ ಅವರೇ ಹೋಗೋದು, ಲೆಟರ್ ಕೊಡೋದು, ಏನೋ ಒಂದು ಕಾರಣ ಕೊಡೋದು, ಒಂದು ನೋಟಿಸ್ ಕೊಟ್ಟು ಅವನಂತಾರೆ. ಇದ ಮಾಡೋದು ನೀವು. ನಿಮ್ಮನ್ನ ನಂಬಿ, ನಿಮ್ ತಂದೆ ನಂಬಿ, ನಿಮ್ ತಂದೆಗೆ ಒಂದ್ಸಲ ಅವಕಾಶ ಕೊಟ್ಟರು. ನಿಮ್ ತಂದೆಗೆ ಯಾರು ಅವಕಾಶ ಕೊಟ್ಟರು? ಈ ತಾಲೂಕಿನ 2008ರಲ್ಲಿ JDS ಇಂದ ಅಧ್ಯಕ್ಷ ಕ್ಯಾಂಡಿಡೇಟ್ ಆಗಿರೋಲ್ಲ ದೊಡ್ಡ ನಾಯಕರು, ಅವರು ನಿಮ್ ತಂದೆನ ಕರ್ಕೊಂಡ್ಬಂದು 2013ರಲ್ಲಿ ಅವರು ಸೀಟ್ ಬಿಟ್ಕೊಟ್ಟಿದ್ದು. ಕೊನೆಗೆ ಅವ್ರಿಗೆ ಏನ್ ಮಾಡಿದ್ವಿ ನೀವು? ಅವ್ರ ಅವತ್ತು ಅಟ್ಟಕ್ಕೆ ಹಿಡಿದಿದ್ರೆ ನೀವು ಇಲ್ಲ, ಯಾರು ಬರ್ತಾ ಇರಲಿಲ್ಲ. ನಾನೇ ಕ್ಯಾಂಡಿಡೇಟ್ ಆಗ್ಬೇಕು ಅಂದಿದ್ರೆ ಅವತ್ತು ಅಟ್ಟಕ್ಕೆ ಬೀಳಿಲ್ಲ. ಇರ್ಲಿ, ಚಿಕ್ಕಮಗಳೂರು ನಮ್ಮ ಜಿಲ್ಲೆಯಲ್ಲಿ ಒಬ್ರು ನಾಯಕರು ಅವ್ರಿಗೇನೋ ಒಂದು ಸ್ಥಾನ ಕೊಡ್ಬೇಕು ಅಂತ ಅವ್ರು ತ್ಯಾಗ ಮಾಡಿಕೊಟ್ರು. ಅವ್ರ ಕೈಲಾದ ಕೆಲಸ ಅವ್ರು ಮಾಡಿದ್ರು. ಅದ್ರ ಜೊತೆಗೆ ಧ್ರುವನಾರಾಯಣ ಅವರು ಅವ್ರ ಕೈ ಜೋಡಿಸಿದ್ರು ಅಭಿವೃದ್ಧಿ ವಿಚಾರವಾಗಿ. ಚಿಕ್ಕವೀರ ನಾಯಕರನ್ನ ನೀವು ಕರ್ಕೊಂಡ್ರೆ 2 ಚುನಾವಣೆ, ನೀವು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಎಲ್ಲರೂ ಇಲ್ಲಿರೋರು ಎಷ್ಟೋ ಜನ ಕಾಲ ಕೈ ಹಿಡಿದಿದ್ದಾರೆ. ಅವ್ರನ್ನೇನ್ ಮಾಡಿದ್ರಿ? ನಿಮ್ಮನ್ನ ಕೋಟೆಗೆ ಕರ್ಕೊಂಬಂದಿದೆ ತಪ್ಪ. ಮಾತಾಡಿ ಹೇಳಿ, ನೀವು ಕರ್ಕೊಂಬಂದಿದ್ದು ತಪ್ಪ ಸರಿನಾ? ಕರ್ಕೊಂಬಂದಿದ್ದಕ್ಕೆ ನಮ್ಗೆ ಇದನ್ನು ಕೊಟ್ರಿ. ಒಂದೇ ಒಂದು ದಿನ ಸದನದಲ್ಲಿ ನಮ್ಮ ಸಮಾಜದ ನಮ್ಮ ಅಭಿವೃದ್ಧಿ ನಿಗಮದ ದುಡ್ಡು ಹಗರಣ ಆದಾಗ ನೀವು ಧ್ವನಿ ಎತ್ತಿಲ್ಲ. ನೀವು ಸದನದಲ್ಲಿ ಅದೇ ಮೀಸಲಾತಿ ನೀವು ಗೆದ್ದಿದ್ದೀರಿ. ST ರಿಸರ್ವೇಶನ್ ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ. ನೀವು ST ಅಭಿವೃದ್ಧಿ ನಿಗಮದಲ್ಲಿ ಲೂಟಿಯಾದಂತ ಹಣದ ಬಗ್ಗೆ ನೀವು ಸದನದಲ್ಲಿ ಎತ್ತಿಲ್ಲ. ನೀವು
ಇನ್ಯಾವತ್ತು ನಮ್ಮ ರಕ್ಷಣೆ ಮಾಡ್ತೀರಿ ನೀವು? ಯಾರ್ದು ದುಡ್ಡದು? ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಸ್ವಯಂ ಉದ್ಯೋಗಕ್ಕೆ ಕೊಡುವಂತ ದುಡ್ಡು. ಯಾಕೆ ಎತ್ತಿಲ್ಲ ನೀವು? 2000 ಜನ ಇಲ್ಲಿಂದ ಹೋಗಿ ನಾವು ಮುಖ್ಯ ಆಗ್ತೇವೆ ಜಿಲ್ಲಾಧಿಕಾರಿ ಕಚೇರಿಗೆ. ನೀವು ಒಬ್ರು ಅಲ್ಲಿ ಸದನದಲ್ಲಿ ಎತ್ತಿದ್ರೆ ನಿಮ್ಗೆ ಇವತ್ತು ಗೌರವ ಇರ್ತಾ ಇರ್ಲಿಲ್ವಾ? ಹಂಗಾದ್ರೆ ನಾಗೇಂದ್ರ ಅವರು ನೀವು ಎಲ್ಲರೂ ಸೇರ್ಕೊಂಡು ಇದು ಸ್ಕೀಮ್ ಮಾಡಿದ್ರ? ನಮ್ಮ ದುಡ್ಡು ತಗೊಂಡು ರಾಯಚೂರಲ್ಲಿ ಬಳ್ಳಾರಿಲಿ ನಮ್ಮ ಅಭಿವೃದ್ಧಿ ನಿಗಮ ದುಡ್ಡು ತಗೊಂಡು ಇವ್ರು MP ಆಗ್ಬೇಕಾ? ತುಕಾರಾಮ್ ಅವರು ನಮ್ಮ ಸಮಾಜದ್ದು ರಿಸರ್ವೇಶನ್ ಅಲ್ಲಿ ಅವ್ರು MP ಆಗ್ಬೇಕಾದ್ರೆ ನಮ್ಮ ಸಮಾಜದ ದುಡ್ಡು, ನಮ್ಮ ಬಡವರ ದುಡ್ಡು, ನಮ್ಮ ರೈತರ ದುಡ್ಡು, ನಮ್ಮ ವಿದ್ಯಾರ್ಥಿಗಳ ದುಡ್ಡು ತಗೊಂಡು MP ಆದ್ರು. ನೀವ್ಯಾಕೆ ಎತ್ತುತ್ತಾ ಇಲ್ಲ? ನಿಮ್ಗೆಲ್ಲೂ ಅವಕಾಶ ಸಿಕ್ಕಿಲ್ವಾ? ನಿಮ್ಗೆ ಸ್ಪೀಕರ್ ನಿಮ್ಗೆ ಏನು ಅವಕಾಶ ಕೊಟ್ಟಿಲ್ವಾ ಮಾತಾಡಕ್ಕೆ? ಏನು ಜನ ಓಟ್ ಹಾಕಿದ್ರು? ನನಗೆ 30-25 ಸಾವಿರ ಜನ ಓಟ್ ಹಾಕೋರೆ ಬಿಡ್ರಿ, ಮುಂದೆ ನೋಡ್ಕೊಳ್ಳೋಣ ಅನ್ನೋ ತರ ಲಘುವಾಗಿ ತಗೊಂಡಿದ್ದಾರೆ. ಈ ಕ್ಷೇತ್ರದ ಶಾಸಕರು ಲಘುವಾಗಿ ತಗೊಂಡಿದ್ದಾರೆ ನಿಮ್ಮನ್ನ. ನೀವೇನಾದ್ರು ಎಚ್ಚೆತ್ತುಗಳಿದೆ ಹೋದ್ರೆ ಇನ್ನಿರೋದು ಒಂದೇ ಬಾರಿ, 2 ಬಾರಿ ಇದೆಯೋ 1 ಬಾರಿ ಇದೆಯೋ. ನೀವ್ ಯಾರು ಮತ್ತೆ ಹಿಂಗ್ ಗೋಳಿಗೆ ಇರಲ್ಲ. ನೀವು ಹಣೆ ಬರ 25 ವರ್ಷ ನಿಮ್ಗೆ ರಿಸರ್ವೇಶನ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದ ರಿಸರ್ವೇಶನ್ ಕೊಟ್ಟರು ನಿಮ್ಗೆ ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ, ನೀವು ವಿದ್ಯಾವಂತರಾಗಿ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ, ಯಾವತ್ತು ಇನ್ನು ಮುಂದೆ ಬರ್ತಾ ಬರ್ತಾ ದೇಶ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂತ ಹೋರಾಟಗಾರರು ನೀವು ಇಟ್ಕೊಂಡೇ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಮರಿಗಳ ದಾರಿ ಏನು ಅಂತ ಯೋಚನೆ ಮಾಡಿ. ನಿಮ್ ಮಕ್ಕಳು ಮರಿಗಳ ದಾರಿ ಏನು ಅಂತ ಯೋಚನೆ ಮಾಡಿ. ಇವತ್ತವರೆಗೂ ನಿಮ್ ಜಮೀನುಗಳಿಗೆ ಖಾತೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.